ವಿಶೇಷ ಏನಂತಂದ್ರೆ 70s ನಡೆಯುವಂತ ಕತೆ ಇದು. ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂತ ಒಂದು ಸಮುದಾಯದ ಹೋರಾಟದ ಕತೆ. ಸಿಂಪಲ್ ಆದ ಒಬ್ಬ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾ ಇರೋದಷ್ಟೇ ಈ ಸಿನಿಮಾದ ಕತೆ. ಇದನ್ನ ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ, ಎಮೋಷನ್ಸ್ನ, ಅಪ್ಪ ಮಗಳ ಸಂಬಂಧನ, ಒಂದು ಲವ್ ಸ್ಟೋರಿನ ಅಂಡ್ ಇಡೀ ಊರವ್ರ ಜೊತೆ ಸಂಬಂಧನ ಯಾವ ತರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ. ಇದ್ರ ಶೇಡ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಕನ್ನಡದಲ್ಲಿ ಯಾವ್ದನ್ನು ನಾನು ಕಂಪೇರ್ ಮಾಡಕ್ಕಾಗಲ್ಲ ಅಂದ್ರೆ ಆ ಲೆವೆಲ್ ಸಿನಿಮಾ ಅಂತಲ್ಲ, ಅಂದ್ರೆ ಒಂಥರ ನಿಮ್ಗೆ ಏನೋ 70ರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ ಆ ತರ ಸಿನಿಮಾ ಇದು. ಅಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ, ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ. ಇವತ್ತು ನಡೀತಾ ಇರೋ ಹಾಡು ಏನೋ ಹೇಳೋ 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 ಮಾದೇವಾ, ಕೇಳೋ 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 ಮಾದೇವಾ, ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂತ ಹಾಡಿದು. ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ಯೂಟಿಫುಲ್ ಲೈನ್. ಇನ್ನೊಂದು ಸಿದ್ದಯ್ಯ ಸ್ವಾಮಿನಲ್ಲೂ ಬಳಸಿದ್ದೀವಿ ನಾವು. ಈ ಫೋಕ್ ಹಾಡುಗಳು ಮತ್ತೆ ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ 70ರ ದಶಕ, ಆ ಭಾಷೆ ಆಗ್ಬೋದು, ಆ ವೇಷ ಆಗ್ಬೋದು, ಆ ಊರಾಗ್ಬೋದು, ಆ ಜಾಗ ಆಗ್ಬೋದು, ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲವನ್ನು 70ರ ದಶಕ ಕರ್ಕೊಂಡು ಹೋಗುವಂತ ಚಾಲೆಂಜ್ ಇತ್ತು ನಮಗೆ. 106 ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆ ಹಂತಕ್ಕೆ ಬಂದಿದ್ದೀವಿ. ಅಂಡ್ ನಿಮ್ಮೆಲ್ಲರ ವಿಶೇಷ ನಮ್ಮ ಇರಲಿ. ಸಪ್ತಮಿ ಮಾತಾಡ್ತಾರೆ. ಥ್ಯಾಂಕ್ ಯು. ಕಂಪ್ಲೀಟ್ ಕೊರಿಯೋಗ್ರಫಿ ಸಂತುದು, ಎಲ್ಲ ಹಾಡುಗಳು ಸಂತೂನೇ ಕೊರಿಯೋಗ್ರಫಿ ಮಾಡ್ತಾ ಇರೋದು. ವರ್ಧನ್ ಅವರೇ ಪ್ರೊಡ್ಯೂಸರ್ ನಮಗೆ. ಅವರೇ ಈಗ ಏನೋ ಉಳಿದ ಚಿತ್ರೀಕರಣ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಂಡ್ ವಿನೋದ್ ಅವರ ನೆನಪಲ್ಲಿ ಅವ್ರ ಆಸೆ ಏನಿತ್ತು ಅವ್ರಿಗೆ ಅಂತಂದ್ರೆ ಈ ಸಿನಿಮಾದ ಹೆಸರು ಅಶೋಕ ಬ್ಲೇಡ್ ಬೇಡ, ದ ರೈಸ್ ಆಫ್ ಅಶೋಕ ಮಾಡೋಣ ಅಂತ ಅವರೇ ಚೇಂಜ್ ಮಾಡಿದ್ದನ್ನ ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದೀವಿ. ಅಂಡ್ ಕತೆ ಬಂದು ಟಿ.ಕೆ. ದಯಾನಂದ್ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ. ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು. ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ. ಒಂದು ಹಿಸ್ಟಾರಿಕಲ್, ಒಂದು ಪೀರಿಯಾಡಿಕ್ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನನಗೊಂದು ಆಸೆ ಇತ್ತು, ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಒಂದು ದೊಡ್ಡ ಜರ್ನಿಗೆ. ಅಂಡ್ ಮನು ಶಿಡ್ಗಾರ್ ಆ ಉಳಿದಂಥ ಭಾಗವನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಂಡ್ ಬಾಕಿ ಎಲ್ಲ ದೊಡ್ಡ ತಾರಾ ಬಳಗ ಇದೆ. ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ. ಇನ್ನು ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಇದ್ದಾರೆ. ಅದು ಸರ್ಪ್ರೈಸ್ ಆಗಿ ಒಂದೊಂದೇ ಎಲಿಮೆಂಟ್ಗಳನ್ನ ಆಚೆ ಬಿಡ್ತಾ ಬರ್ತೀವಿ. ಥ್ಯಾಂಕ್ ಯು. ತಂದೆ ತಾಯಿ ಏನು ಆಸೆ ಪಡ್ತಾರೋ ಹಂಗೆ ನನ್ನ ಮಗ ಓದಿ ದೊಡ್ಡವನಾಗಬೇಕು, ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇರುವಂತ, ಕನಸಿರುವಂತ ಒಂದು ಪುಟ್ಟ ಫ್ಯಾಮಿಲಿಯ ಹುಡುಗ ಇವನು. ಕಾಮನ್ ಮ್ಯಾನ್, ಸಣ್ಣ ಹುಡುಗ. ಈ ಸಣ್ಣ ಹುಡುಗನ ಬದುಕಲ್ಲಿ ಯಾಕಷ್ಟು ಚಾಲೆಂಜಸ್ ಬರುತ್ತೆ ಅಂಡ್ ಹೇಗೆ ಅವನ ರೈಸ್ ಆಫ್ ಅಶೋಕನ ಟೈಟ್ಲ್ ಇದೆಯಲ್ಲ, ಅಶೋಕನ ಬೆಳವಣಿಗೆ ಅಂತ ಯಾಕೆ ಇಟ್ಟಿದ್ದೀವಿ ಟೈಟ್ಲ್ನ, ಹೇಗೆ ಅವ್ನು ಬೆಳೀತಾ ಹೋಗ್ತಾನೆ, ಅವ್ನ ಕ್ಯಾರೆಕ್ಟರ್ ಎಲಿವೇಶನ್ ಹೇಗಾಗುತ್ತೆ, ಅದೇ ಕತೆ. ಎಸ್, ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಶೂಟಿಂಗ್ಗೆ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ. ಸೊ ಆಗ್ಲೇ ಹೇಳಿದ್ರು, ಅಂಬಿಕಾ ಅನ್ನೋ ಒಂದು ಪಾತ್ರದ ಹೆಸರು. ಅಂಡ್ ಹೂಮಾರು ಅಂತ ಹುಡುಗಿ, ಅವಳದೇ ಆದಂತ ಒಂದು ಜಗತ್ತು, ಅಪ್ಪ ಅವಳು. ಸೊ ಅದ್ರ ಜೊತೆ ಅಂದ್ರೆ ಅಂಬಿಕಾ ಅವ್ರ ಅಪ್ಪ ಅಂಡ್ ಅವಳದೇ ಆದಂತ ಒಂದು ಲೈಫ್ ಅಂಡ್ ಜರ್ನಿ. ಸೊ ಅದ್ರ ಜೊತೆ ಅಂದ್ರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅದ್ ಮುಂದಿನ ಕತೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಂಧುಗಳೇ, ಹೀಗೆ ರೈಸ್ ಆಫ್ ಅಶೋಕ ಅನ್ನುವ ಒಂದು ವಿಶಿಷ್ಟವಾದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ. ಅದರ ಕಡೆಯ ಹಂತದ ಚಿತ್ರೀಕರಣದಲ್ಲಿದ್ದೀವಿ. ವಿನೋದ ನನ್ನ ಆತ್ಮೀಯ ಗೆಳೆಯ, ಅವನು ನಡು ರಸ್ತೆಯಲ್ಲಿ ನಮ್ಮನ್ನು ಅಗಲದ. ಅವನ ಕನಸಿನ ಮುಂದುವರಿಕೆಯಾಗಿ ಮನು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮುಗಿಯುತ್ತೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ನಿಮ್ಮೆದುರಿಗೆ ಭಾಳ ಬೇಗ ಈ ಸಿನಿಮಾ ಬರ್ತದೆ ಅಂತ ನಾನಾದರೂ ಭಾವಿಸ್ತೀನಿ. ತುಂಬ ಅಪರೂಪದ ಕತೆ, ನನಗೆ ಒಂದು ತುಂಬ ಸವಾಲಿನ ಪಾತ್ರ. ಇಂಥದ್ದೊಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ನಾನು ಭಾಳ ಸಂತೋಷ ಪಡ್ತಿದ್ದೆ. ಆದರೆ ವಿನೋದನ ಕಾರಣಕ್ಕಾಗಿ ಒಂಚೂರು ಎಲ್ಲವೂ ಮೇಲೆ ಕೆಳಗೆ ಆಗಿ ಹೋಗಿತ್ತು. ಮತ್ತೆ ಎಲ್ಲ ತಹಬಂದಿಗೆ ಬಂದು ಸಮತೂಕದಲ್ಲಿ ಕೆಲಸ ನಡೀತಿದೆ. ಕಳೆದ 15 ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನೊಂದು 10 ದಿವಸದ ಚಿತ್ರೀಕರಣ ಆದರೆ ಈ ಸಿನಿಮಾದ ಬಹುತೇಕ ಕೆಲಸ ಮುಗಿಯುತ್ತೆ, ಚಿತ್ರೀಕರಣದ ಕೆಲಸ ಮುಗಿಯುತ್ತೆ ಅಂತ ಭಾವಿಸಿದ್ದೀನಿ. ಒಂದು ಅಪರೂಪದ ತಂಡ, ಆ ತಂಡಕ್ಕೆ ಹೊಸದಾಗಿ ಸೇರ್ಕೊಂಡಿದ್ದಾರೆ ಸಪ್ತಮಿಯವರು. ಅದಲ್ಲದೆ ಸತೀಶ ಇದ್ದಾರೆ, ನಮ್ಮ ಗೆಳೆಯ ಗೋಪಾಲೆ ಇದ್ದಾನೆ, ಗುಂಡಣ್ಣ ಅವರಿದ್ದಾರೆ. ಈ ಮನು ಅಂತಹ ಎಡಿಟರಾಗಿ ಕೆಲಸ ಮಾಡ್ತಿದ್ದವರು ನಿರ್ದೇಶಕರಾಗಿ ಬಂದಿದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಗೆಳೆಯ ನರಹರಿ, ವರ್ಧನ್ ಹರಿ ಈ ಸಿನಿಮಾದ ನಿರ್ಮಾಪಕ. ಪೂರ್ಣ ಅನ್ನುವ ಮೈಸೂರಿನ ಮತ್ತೊಬ್ಬ ಗೆಳೆಯ
ಸಂಗೀತ ಮಾಡಿದ್ದಾರೆ. ಈ ಎಲ್ಲ ಗೆಳೆಯರ ಕೊಡುಗೆ ಏನಿದೆ ಅದರಿಂದಾಗಿ ಇದೊಂದು ಅಪರೂಪದ ಸಿನಿಮಾ ಆಗ್ತದೆ ಅಂತ ನಾನು ಆದರೂ ಭಾವಿಸ್ತೀನಿ. ಒಳ್ಳೆಯದಾಗಿ. ಸಿನಿಮಾ ತುಂಬ ಅದ್ಭುತವಾಗಿ ಬರ್ತಾ ಇದೆ. ನಾನು ಚಂದ್ರಣ್ಣ ಅನ್ನೋ ಒಂದು ಪಾತ್ರನ ಮಾಡ್ತಾ ಇದ್ದೀನಿ. ಸಾರ್ ನನಗೆ 15 ವರ್ಷದಿಂದ ಪರಿಚಯ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ. ಅದೊಂಥರ ಬೇರೆ ಥರದ ಎಕ್ಸ್ಪೀರಿಯೆನ್ಸು. ಸಿನಿಮಾ ಹೆಚ್ಚು ಜನರನ್ನು ತಲುಪೋದಕ್ಕೆ ನಿಮ್ಮ ಸಹಾಯ ನಮಗೆ ಭಾಳ ಅತ್ಯಗತ್ಯ. ಸಪ್ತಮಿ ಮೇಡಮ್ ಇದ್ದಾರೆ, ನಾನು ಅವ್ರ ಜೊತೆಗೆ ಯುವಾದಲ್ಲೂ ಅಭಿನಯ ಮಾಡಿದ್ದೆ, ಜೊತೆಗೆ ಆ್ಯಕ್ಟ್ ಮಾಡಿರಲಿಲ್ಲ, ಇದರಲ್ಲೂ ಜೊತೆಗೆ ಸಿಗಲಿಲ್ಲ ಅನಿಸುತ್ತೆ. ಮನು ಎಲ್ಲರೂ ಅದ್ಭುತವಾದ ತಂಡ. ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ, ಸತೀಶ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ, ಸತೀಶ್ ಸರ್ಗೆ ಎಲ್ರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇದು ನಮ್ಮ ವೀಣು ದೊಂಡಳ್ಳಿ ಅವರ ಒಂದು ವಿಷನ್. ಇದು ಆ ವಿಷನನ್ನು ಈಗ ಮನು ಅವರು ಮತ್ತು ಸತೀಶ್ ಇಬ್ಬರೂ ಜೋಡತ್ತುಗಳ ಥರ ಕೆಲಸ ಮಾಡ್ಕೊಂಡು ಇದನ್ನು ಫಿನಿಷ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಜಯರಾಮ್ ಬಾಬ್ಜಾನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು. ಇದು ವಿನು ಸರ್ ಅವರ ಒಂದು ಫೇವ್ರೇಟ್ ಕ್ಯಾರೆಕ್ಟರ್. ನಂಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ರು, ನಾನು ಇದನ್ನು ಕ್ಯಾರೆಕ್ಟರ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗೇನು ಸಾಂಗ್ ನಡೀತಾ ಇದೆ, ಇನ್ನು ಆದಷ್ಟು ಬೇಗ ನಾವು ಬರ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಈ ಇಯರಲ್ಲೇ KD ಬರ್ತಾ ಇದೆ, ಅಶೋಕನು ಬರ್ತಾ ಇದೆ. ಎರಡರಲ್ಲೂ ಕೂಡ ರೆಟ್ರೋ ಲುಕ್ಕಲ್ಲಿದ್ದೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್.